ಜಗತ್ತಿನ 7 ಅದ್ಭುತಗಳನ್ನು ಕೇಳಿದ್ದೀರಾ, ಆದರೆ ಕರ್ನಾಟಕದ 7 ಅದ್ಭುತಗಳನ್ನು ಎಂದಾದರೂ ಕೇಳಿದ್ರಾ? ಬನ್ನಿ ಇವತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ ಅಂದರೆ ನಮಗೆ ಏನು ನೆನಪಾಗುತ್ತೆ? ಅದ್ಭುತ ದೇವಾಲಯಗಳು, ಅರಮನೆಗಳು, ಜಲಪಾತಗಳು, ಬೆಟ್ಟಗಳು ಮತ್ತು ಸಾವಿರಾರು ವರ್ಷಗಳ ಇತಿಹಾಸ. ಆದರೆ ಕರ್ನಾಟಕದಲ್ಲಿ ಇವೆಲ್ಲಕ್ಕಿಂತಲೂ ವಿಶೇಷವಾದ 7 ಅದ್ಭುತಗಳಿವೆ. ಕೆಲವು ನಮ್ಮ ಪೂರ್ವಜರ ಅದ್ಭುತ ಕಲ್ಪನೆ ಮತ್ತು ಶ್ರಮದ ಫಲ, ಮತ್ತು ಕೆಲವು ಸಾವಿರಾರು ವರ್ಷಗಳ ಹಿಂದಿನ ರಹಸ್ಯಗಳನ್ನು ಇಂದಿಗೂ ತಮ್ಮೊಳಗಡೆ ಇಟ್ಟುಕೊಂಡಿವೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಆಯ್ಕೆ ಮಾಡಿರುವ ಈ 7 ವಂಡರ್ಸ್ ಆಫ್ ಕರ್ನಾಟಕ ಅನ್ನು ನಾವು ಒಂದೊಂದು ಮಾಡಿ ನೋಡೋಣ. ಆದರೆ ಇದು ಸಾಮಾನ್ಯ ಹಿಸ್ಟ್ರಿ ಕ್ಲಾಸ್ ಅಲ್ಲ. ಪ್ರತಿ ವಂಡರ್ನ ಹಿಂದೆ ಇರುವ ಕಥೆಯನ್ನು ಹುಡುಕುತ್ತಾ ಹೋಗೋಣ. ಅದು ಹೇಗೆ ಹುಟ್ಟಿತು, ಯಾರು ನಿರ್ಮಿಸಿದರು, ಅದರ ಹಿಂದಿರುವ ಮಿಸ್ಟ್ರಿ ಏನು, ಮತ್ತು ಇಂದು ಅದು ನಮಗೆ ಏಕೆ ಇಷ್ಟು ವಿಶೇಷ? ಬನ್ನಿ ನೋಡೋಣ. ಹಿರೇಬೆಣಕಲ್ ಡಾಲ್ಮೆನ್ಸ್ 2000 ವರ್ಷಗಳ ಹಿಂದಿನ ರಹಸ್ಯ. ಒಂದು ಊಹೆ ಮಾಡಿ, ನೀವು ಕಾಡಿನಂತಿರುವ ಜಾಗದಲ್ಲಿ ನಡೆದುಕೊಂಡು ಹೋಗುತ್ತಿದ್ದೀರಾ. ಸುತ್ತಲೂ ಮುಳ್ಳಿನ ಗಿಡಗಳು, ಕಲ್ಲುಗಳು, ಸರಿಯಾದ ರಸ್ತೆ ಕೂಡ ಇಲ್ಲ. ಆದರೆ ಆ ಕಲ್ಲುಗಳ ನಡುವೆ ಇದ್ದಕ್ಕಿದ್ದಂತೆ ಮನುಷ್ಯರು ನಿರ್ಮಿಸಿದ ವಿಚಿತ್ರ ಕಲ್ಲಿನ ಮನೆಗಳಂತೆ ಕಾಣುವ ರಚನೆಗಳು. ಇವು ಸಾಮಾನ್ಯ ಕಲ್ಲುಗಳಲ್ಲ, ಇವು ಹಿರೇಬೆಣಕಲ್ ಡಾಲ್ಮೆನ್ಸ್. ಕೊಪ್ಪಳದ ಸಮೀಪದಲ್ಲಿರುವ ಈ ಸ್ಥಳದಲ್ಲಿ ಸುಮಾರು 400 ಪ್ರಿಹಿಸ್ಟಾರಿಕ್ ಫ್ಯೂನರಿ ಮಾನ್ಯುಮೆಂಟ್ಸ್ ಇವೆ. ಆದರೆ ಇವಾಗ ಒಂದು ಪ್ರಶ್ನೆ, ಆ ಕಾಲದಲ್ಲಿ ಇಲ್ಲಿ ಬದುಕುತ್ತಿದ್ದ ಜನರು ಇವುಗಳನ್ನು ಯಾಕೆ ನಿರ್ಮಿಸಿದರು? ಇವು ಸಮಾಧಿ ಅಥವಾ ಫ್ಯೂನರರಿ ಮಾನ್ಯುಮೆಂಟ್ಸ್ ಆಗಿದ್ದವು ಎಂದು ಪರಿಗಣಿಸಲಾಗಿದೆ. ಅಂದರೆ ಸಾವನ್ನು ಸಹ ಗೌರವದಿಂದ ನೆನಪಿಸಿಕೊಳ್ಳಲು ಅವರು ಕಲ್ಲಿನಲ್ಲಿ ಸ್ಮಾರಕಗಳನ್ನು ನಿರ್ಮಿಸಿದರು. ಆದರೆ ಅಚ್ಚರಿ ಏನೆಂದರೆ, ಇಂದಿನಿಂದ ಸುಮಾರು 2000 ವರ್ಷಗಳ ಹಿಂದೆಯೇ ಯಾವುದೇ ಮಾಡರ್ನ್ ಮೆಷಿನ್ಸ್ ಇಲ್ಲದೆ ಇಷ್ಟು ದೊಡ್ಡ ಕಲ್ಲುಗಳನ್ನು ಎತ್ತಿ ಜೋಡಿಸಿ ಇಂತಹ ರಚನೆಗಳನ್ನು ನಿರ್ಮಿಸಿದ್ದರು. ಕೆಲವು ಕಲ್ಲಿನ ಸ್ಲ್ಯಾಬ್ಸ್ 10 ಅಡಿ ಎತ್ತರದವರೆಗೂ ಇವೆ. ಇನ್ನೊಂದು ವಿಶೇಷ, ಹಿರೇಬೆಣಕಲ್ಲನ್ನು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಭಾರತದ ಅತಿ ದೊಡ್ಡ ಮೆಗಾಲಿಥಿಕ್ ಸೈಟ್ಸ್ಗಳಲ್ಲಿ ಒಂದು ಎಂದು ಗುರುತಿಸಿದೆ. ಒಮ್ಮೆ ಇಮ್ಯಾಜಿನ್ ಮಾಡಿ, ಇಂದು ಇಲ್ಲಿ ಕಲ್ಲುಗಳೇ ಕಾಣಿಸುತ್ತವೆ, ಆದರೆ ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಒಂದು ಭವ್ಯ ಸಾಮ್ರಾಜ್ಯದ ರಾಜಧಾನಿ ಇತ್ತು. ಅಂಗಡಿಗಳು, ಮಾರುಕಟ್ಟೆಗಳು, ದೇವಾಲಯಗಳು, ಅರಮನೆಗಳು, ಜನರಿಂದ ತುಂಬಿದ ಬೀದಿಗಳು. ಅದೇ ಹಂಪಿ. ಇದು ವಿಜಯನಗರ ಸಾಮ್ರಾಜ್ಯದ ಭವ್ಯ ರಾಜಧಾನಿಯಾಗಿತ್ತು. ಇಂದು ಹಂಪಿಗೆ ಹೋದಾಗ ನಮಗೆ ಕಾಣುವುದು ಅವಶೇಷಗಳು. ಆದರೆ ಆ ಅವಶೇಷಗಳ ನಡುವೆ ನಿಂತು ಯೋಚಿಸಿದರೆ ಇಲ್ಲಿ ಒಂದು ಕಾಲದಲ್ಲಿ ಎಷ್ಟೋ ದೊಡ್ಡ ನಗರವಿರಬಹುದು. ವಿರೂಪಾಕ್ಷ ದೇವಸ್ಥಾನ, ವಿಠಲ ದೇವಸ್ಥಾನ, ಕಲ್ಲಿನ ರಥ, ಕಮಲ ಮಹಲ್, ಹಂಪಿ ಬಜಾರ್, ಪ್ರತಿಯೊಂದು ಜಾಗವು ಆ ಕಾಲದ ವೈಭವದ ಒಂದು ತುಣುಕನ್ನು ಉಳಿಸಿಕೊಂಡಿದೆ. ವಿಶೇಷವಾಗಿ ವಿಠಲನ ದೇವಸ್ಥಾನದ ಕಲ್ಲಿನ ಕತೆ ಇಂದು ಅದು ಹಂಪಿಯ ಒಂದು ಗುರುತಾಗಿದೆ. ಮತ್ತು ಹಂಪಿಯ ಮತ್ತೊಂದು ವಿಶೇಷತೆ ಏನು ಗೊತ್ತಾ? ಇದು ಕೇವಲ ಕರ್ನಾಟಕದ ಪ್ರಸಿದ್ಧ ಸ್ಥಳವಲ್ಲ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. ಆದರೆ ಇಷ್ಟೊಂದು ವೈಭವ ಹೊಂದಿದ್ದ ನಗರಕ್ಕೆ ಏನಾಯಿತು? ಒಂದು ಯುದ್ಧದ ನಂತರ ವಿಜಯನಗರದ ರಾಜಧಾನಿ ಭಾರೀ ನಾಶವನ್ನು ಅನುಭವಿಸಿತು. ನಗರ ತನ್ನ ಹಿಂದಿನ ವೈಭವವನ್ನು ಕಳೆದುಕೊಂಡಿತು. ಆದರೆ ಕಲ್ಲುಗಳು ಉಳಿದವು. ಆ ಕಲ್ಲುಗಳೇ ಇಂದು ನಮಗೆ ಹೇಳುತ್ತಿವೆ, ಇಲ್ಲಿ ಒಮ್ಮೆ ಒಂದು ಸಾಮ್ರಾಜ್ಯ ಜೀವಂತವಾಗಿತ್ತು. ಅದಕ್ಕಾಗಿಯೇ ಹಂಪಿ ಕೇವಲ ರೂಯಿನ್ಸ್ ಅಲ್ಲ, ಇದು ಕಲ್ಲುಗಳಲ್ಲಿ ಉಳಿದಿರುವ ಒಂದು ಸಾಮ್ರಾಜ್ಯದ ನೆನಪು. ಗೋಲ್ ಗುಂಬಾಸ್, ಒಂದು ಗುಮ್ಮಟದೊಳಗಿನ ವಿಚಿತ್ರ ರಹಸ್ಯ. ಒಮ್ಮೆ ಇಮ್ಯಾಜಿನ್ ಮಾಡಿ, ನೀವು ಒಂದು ದೊಡ್ಡ ಗುಮ್ಮಟದ ಕೆಳಗೆ ನಿಂತಿದ್ದೀರಾ, ಮಾತನಾಡಲು ಶುರು ಮಾಡುತ್ತೀರಾ. ಆದರೆ ನಿಮ್ಮ ಧ್ವನಿ ಒಮ್ಮೆ ಅಲ್ಲ, ಮತ್ತೆ ಮತ್ತೆ ಕೇಳಿಸುತ್ತದೆ. ಇದು ಮ್ಯಾಜಿಕ್ ಅಲ್ಲ, ಇದು ಗೋಲ್ ಗುಂಬಾಸ್ ಪ್ರಸಿದ್ಧ ವಿಸ್ಪರಿಂಗ್ ಗ್ಯಾಲರಿ. ಇದು ವಿಜಯಪುರದಲ್ಲಿದೆ. ಆದರೆ ಆ ಅದ್ಭುತ ಕಟ್ಟಡದ ಕತೆ ಶುರುವಾಗುವುದು 17ನೇ ಶತಮಾನದಲ್ಲಿ. ಇದನ್ನು ಆದಿಲ್ ಶಾಹಿ ವಂಶದ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾ ತನ್ನ ಸಮಾಧಿಯಾಗಿ ನಿರ್ಮಿಸಲು ಆರಂಭಿಸಿದನು. ನಿರ್ಮಾಣವು ಸುಮಾರು 1626ರಲ್ಲಿ ಆರಂಭವಾಗಿ 1656ರ ವೇಳೆಗೆ ಪೂರ್ಣಗೊಂಡಿತು. ಆದರೆ ಇದನ್ನು ನೋಡಿದಾಗ ಮೊದಲಿಗೆ ನಮ್ಮ ಕಣ್ಣು ಹೋಗುವುದು ಅದರ ವಿಶಾಲವಾದ ಗುಮ್ಮಟದ ಕಡೆಗೆ. ಏಕೆಂದರೆ ಮಧ್ಯದಲ್ಲಿ ಒಂದೇ ಒಂದು ಪಿಲ್ಲರ್ ಇಲ್ಲ. ಇಷ್ಟು ದೊಡ್ಡ ಗುಮ್ಮಟವನ್ನು ಸಪೋರ್ಟ್ ಮಾಡಲು ಒಳಗಡೆ ದೊಡ್ಡ ಕಂಬಗಳ ಸಾಲೇ ಇಲ್ಲ. ಅದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಆಗಿರೋದು ಗುಮ್ಮಟದ ಒಳಭಾಗದ ಸುತ್ತಲೂ ಇರುವ ವಿಸ್ಪರಿಂಗ್ ಗ್ಯಾಲರಿ. ಒಂದು ತುದಿಯಲ್ಲಿ ನಿಧಾನವಾಗಿ ಮಾತನಾಡಿದರೂ ಧ್ವನಿ ಗುಮ್ಮಟದ ಗೋಡೆಯೊಳಗೆ ಪ್ರತಿಫಲಿಸಿ ಮತ್ತೊಂದು ಕಡೆ ಕೇಳಿಸಬಹುದು. ಅಂದರೆ ಇಲ್ಲಿ ಕಟ್ಟಡದ ವಿನ್ಯಾಸವೇ ಧ್ವನಿಯ ಜೊತೆ ಆಟವಾಡುತ್ತದೆ. ಆ ಕಾಲದಲ್ಲಿ ಮಾಡರ್ನ್ ಅಕಾಸ್ಟಿಕ್ ಇಂಜಿನಿಯರಿಂಗ್ ಇರಲಿಲ್ಲ. ಆದರೂ ಶಿಲ್ಪಿಗಳು ಮತ್ತು ನಿರ್ಮಾಣಕಾರರು ಇಂತಹ ಭವ್ಯವಾದ ರಚನೆಯನ್ನು ನಿರ್ಮಿಸಿದರು. ಮತ್ತು ಗೋಲ್ ಗುಂಬಾಸ್ನ ಇನ್ನೊಂದು ಅಚ್ಚರಿ, ಇದು ಕೇವಲ ಸಮಾಧಿಯಲ್ಲ,
ಇದರ ವಿಶಾಲ ಗುಮ್ಮಟವು ವಿಶ್ವದ ಅತಿ ದೊಡ್ಡ ಮಸೋನರಿ ಡಾಮ್ಸ್ಗಳಲ್ಲಿ ಒಂದಾಗಿದೆ. ಇಂದು ನೀವು ಅದರ ಒಳಗಡೆ ನಿಂತಾಗ ಮೇಲಕ್ಕೆ ನೋಡಿದರೆ ಒಂದು ದೊಡ್ಡ ಕಲ್ಲಿನ ಆಕಾಶವೇ ನಿಮ್ಮ ಮೇಲೆ ತೂಗುತ್ತಿರುವಂತೆ ಕಾಣುತ್ತದೆ. ಹಾಗಾದರೆ ನೂರಾರು ವರ್ಷಗಳ ಹಿಂದೆ ಇವರು ಇಂತಹ ಭವ್ಯವಾದ ಗುಮ್ಮಟವನ್ನು ಹೇಗೆ ನಿರ್ಮಿಸಿದರು? ಅದರ ಉತ್ತರವೇ ಗೋಲ್ ಗುಂಬಾಜ್ನ ಇಂಜಿನಿಯರಿಂಗ್ ರಹಸ್ಯ. ಗೊಮ್ಮಟೇಶ್ವರ, ಬೆಟ್ಟದ ಮೇಲೆ ನಿಂತಿರುವ ಮಹಾಕಾಯ. ಒಂದು ಬೆಟ್ಟದ ಮೇಲೆ ನಿಂತು ಕೆಳಗೆ ನೋಡುತ್ತಿದ್ದೀರಿ, ಆದರೆ ನಿಮ್ಮ ಕಣ್ಣುಗಳು ಮೊದಲು ಕೆಳಗಡೆ ಹೋಗುವುದಿಲ್ಲ, ಅದು ಮೇಲಕ್ಕೆ ಹೋಗುತ್ತದೆ. ಏಕೆಂದರೆ ನಿಮ್ಮ ಮುಂದೆ ಸುಮಾರು 57 ಅಡಿ ಎತ್ತರದ ಒಂದು ಬೃಹತ್ ಪ್ರತಿಮೆ. ಇದು ಶ್ರಾವಣಬೆಳಗೊಳದ ಗೊಮ್ಮಟೇಶ್ವರ ಅಥವಾ ಬಾಹುಬಲಿ. ಸುಮಾರು 10ನೇ ಶತಮಾನದಲ್ಲಿ ಗಂಗಾ ವಂಶದ ರಾಜ ಚಾವುಂಡರಾಯ ಇದರ ನಿರ್ಮಾಣಕ್ಕೆ ಕಾರಣರಾದರು. ಆದರೆ ಇಲ್ಲಿ ಒಂದು ಅದ್ಭುತ ಸಂಗತಿ ಇದೆ. ಈ ಪ್ರತಿಮೆ ಒಂದು ದೊಡ್ಡ ಬಂಡೆಯಿಂದ ಕೆತ್ತಲ್ಪಟ್ಟಿದೆ. ಅಂದರೆ ಬೇರೆ ಬೇರೆ ಕಲ್ಲುಗಳನ್ನು ತಂದು ಜೋಡಿಸಿ ನಿರ್ಮಿಸಿದ ಪ್ರತಿಮೆ ಅಲ್ಲ. ಒಂದೇ ಬಂಡೆಯನ್ನು ಕೆತ್ತುತ್ತಾ ಒಬ್ಬ ಮನುಷ್ಯನ ಬೃಹತ್ ರೂಪವನ್ನು ಹೊರತೆಗೆದಿದ್ದಾರೆ. ಆದರೆ ಬಾಹುಬಲಿಯ ಕತೆ ಇನ್ನೂ ಇಂಟ್ರೆಸ್ಟಿಂಗ್. ಜೈನ ಪರಂಪರೆಯ ಪ್ರಕಾರ ಬಾಹುಬಲಿ ತನ್ನ ಸಹೋದರ ಭರತನೊಂದಿಗೆ ರಾಜ್ಯಕ್ಕಾಗಿ ಸ್ಪರ್ಧಿಸುತ್ತಾನೆ. ಆದರೆ ಗೆದ್ದ ನಂತರ ಅವನಿಗೆ ಒಂದು ಅರಿವು ಬರುತ್ತದೆ. ರಾಜ್ಯ ಗೆಲ್ಲುವುದಕ್ಕಿಂತ ತನ್ನನ್ನೇ ತಾನು ಗೆಲ್ಲುವುದು ದೊಡ್ಡದು. ಅವನು ಎಲ್ಲವನ್ನು ತ್ಯಜಿಸಿ ಧ್ಯಾನದಲ್ಲಿ ನಿಂತುಕೊಳ್ಳುತ್ತಾನೆ. ಅಷ್ಟೂ ಕಾಲ ಅಚಲವಾಗಿ ನಿಂತಿದ್ದನೆಂಬುದನ್ನು ತೋರಿಸಲು ಅವನ ಕಾಲುಗಳ ಸುತ್ತ ಬಳ್ಳಿಗಳು ಬೆಳೆದಿರುವಂತೆ ಈ ಪ್ರತಿಮೆಯಲ್ಲಿ ಕೆತ್ತಲಾಗಿದೆ. ಅಂದರೆ ಈ ಪ್ರತಿಮೆ ಕೇವಲ ಕಲ್ಲಿನ ಶಿಲ್ಪವಲ್ಲ, ಒಬ್ಬ ಮನುಷ್ಯನ ಒಳಗೆ ಗೆಲುವಿನ ಕತೆ. ಮತ್ತು ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಮಸ್ತಾಭಿಷೇಕ ಸಂದರ್ಭದಲ್ಲಿ ಈ ಬೃಹತ್ ಪ್ರತಿಮೆಗೆ ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಗುತ್ತದೆ. ಸಾವಿರಾರು ಜನರು ಅದನ್ನು ನೋಡಲು ಸೇರುತ್ತಾರೆ. ಒಮ್ಮೆ ಯೋಚಿಸಿ, 1000 ವರ್ಷಗಳ ಹಿಂದೆ ಕೆತ್ತಿದ್ದ ಒಂದು ಪ್ರತಿಮೆ ಇಂದಿಗೂ ಅದೇ ಬೆಟ್ಟದ ಮೇಲೆ ನಿಂತು ಪ್ರತಿದಿನ ಸಾವಿರಾರು ಜನರಿಗೆ ಒಂದು ಸಂದೇಶ ಹೇಳುತ್ತದೆ. ಹೊರಗಿನ ಜಗತ್ತನ್ನು ಗೆಲ್ಲುವುದಕ್ಕಿಂತ ಮೊದಲು ನಿನ್ನನ್ನು ನೀನು ಗೆಲ್ಲು. ಮೈಸೂರು ಅರಮನೆ, ಬೆಂಕಿಯಿಂದ ಮತ್ತೆ ಹುಟ್ಟಿದ ಅರಮನೆ. ಒಂದು ಕಾಲದಲ್ಲಿ ಮೈಸೂರಿನ ಮಧ್ಯದಲ್ಲಿ ಒಂದು ಭವ್ಯ ಅರಮನೆ ಇತ್ತು. ಅದು ಒಡೆಯರ್ ರಾಜಮನೆತನದ ಅರಮನೆ. ಆದರೆ ಒಂದು ದಿನ 1897ರಲ್ಲಿ ನಡೆದ ಮದುವೆ ಸಮಾರಂಭದ ಸಂದರ್ಭದಲ್ಲಿ ಅರಮನೆಯಲ್ಲಿ ಭೀಕರ ಬೆಂಕಿ ಕಾಣಿಸಿಕೊಂಡಿತು. ಅರಮನೆ ಬಹುತೇಕ ನಾಶವಾಯಿತು. ಇಷ್ಟೊಂದು ದೊಡ್ಡ ನಷ್ಟದ ನಂತರ ಒಂದು ಪ್ರಶ್ನೆ ಎದುರಾಯಿತು. ಈಗ ಏನು ಮಾಡಬೇಕು? ಅರಮನೆಯನ್ನು ಹಾಗೆಯೇ ಬಿಡಬೇಕಾ ಅಥವಾ ಇನ್ನೂ ಭವ್ಯವಾದ ಅರಮನೆಯನ್ನು ಮತ್ತೆ ನಿರ್ಮಿಸಬೇಕೇ? ಅವರು ಎರಡನೆಯದನ್ನು ಆಯ್ಕೆ ಮಾಡಿದರು. ಹೊಸ ಅರಮನೆಯ ವಿನ್ಯಾಸವೇ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ರೂಪಿಸಿದರು. ನಿರ್ಮಾಣ ಆರಂಭವಾಯಿತು ಮತ್ತು 1912ರಲ್ಲಿ ಹೊಸ ಅರಮನೆ ಪೂರ್ಣಗೊಂಡಿತು. ಆದರೆ ಇದು ಕೇವಲ ಹಳೆಯ ಅರಮನೆಯ ರಿಪ್ಲೇಸ್ಮೆಂಟ್ ಆಗಿರಲಿಲ್ಲ. ಇದು ಭಾರತೀಯ ವಾಸ್ತುಶಿಲ್ಪ, ಯುರೋಪಿಯನ್ ಶೈಲಿ, ಇಸ್ಲಾಮಿಕ್ ಪ್ರಭಾವ, ಹಿಂದೂ ವಾಸ್ತುಶಿಲ್ಪ ಇವೆಲ್ಲವೂ ಒಂದೇ ಕಟ್ಟಡದಲ್ಲಿ ಬೆರೆತಿರುವ ಅದ್ಭುತ. ಅರಮನೆಯ ಒಳಗೆ ಹೋದರೆ ಬಣ್ಣದ ಗಾಜುಗಳು, ಅಲಂಕೃತ ಛಾವಣಿಗಳು, ಭವ್ಯವಾದ ಸಭಾಂಗಣಗಳು ಮತ್ತು ರಾಜಮನೆತನದ ವೈಭವವನ್ನು ನೆನಪಿಸುವ ಅಸಂಖ್ಯಾತ ಕಲಾಕೃತಿಗಳು ಕಾಣುತ್ತದೆ. ಆದರೆ ಮೈಸೂರು ಅರಮನೆಯ ಅತ್ಯಂತ ಮ್ಯಾಜಿಕಲ್ ಕ್ಷಣ ಯಾವುದು ಗೊತ್ತಾ? ಮೈಸೂರು ದಸರಾ ಸಮಯದಲ್ಲಿ ಅರಮನೆ ಸಾವಿರಾರು ದೀಪಗಳಿಂದ ಬೆಳಗಿದಾಗ ಹಗಲಿನಲ್ಲಿ ಭವ್ಯವಾಗಿದ್ದ ಅರಮನೆ ರಾತ್ರಿಯಲ್ಲಿ ಸಂಪೂರ್ಣ ಬೇರೆ ಲೋಕದಂತೆ ಕಾಣುತ್ತದೆ. ಒಮ್ಮೆ ಬೆಂಕಿಯಿಂದ ನಾಶವಾದ ಕಟ್ಟಡ ಇಂದು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಗುರುತುಗಳಲ್ಲಿ ಒಂದಾಗಿದೆ. ಬೆಂಕಿ ಒಂದು ಅರಮನೆಯನ್ನು ನಾಶ ಮಾಡಿತು, ಆದರೆ ಅದೇ ಜಾಗದಲ್ಲಿ ಇನ್ನಷ್ಟು ಅದ್ಭುತವಾದ ಅರಮನೆಯನ್ನು ಮತ್ತೆ ಹುಟ್ಟಿತು. ಜೋಗ್ ಜಲಪಾತ, ಶರಾವತಿಯ ಘರ್ಜನೆ. ಒಂದು ಕ್ಷಣ ಇಮ್ಯಾಜಿನ್ ಮಾಡಿ, ನೀವು ಒಂದು ಬಂಡೆಯ ಅಂಚಿನಲ್ಲಿ ನಿಂತಿದ್ದೀರಿ. ಮುಂದೆ ಆಳವಾದ ಕಣಿವೆ. ಹಠತ್ತನೆ ನಿಮ್ಮ ಕಿವಿಗೆ ನೀರಿನ ಭಾರೀ ಗರ್ಜನೆ ಕೇಳಿಸುತ್ತದೆ. ಕೆಳಗೆ ನೋಡಿದರೆ ಶರಾವತಿ ನದಿ ನೂರಾರು ಅಡಿ ಎತ್ತರದಿಂದ ಧುಮುಕುತ್ತಿದೆ. ಇದೇ ಜೋಗ ಜಲಪಾತ. ಆದರೆ ಜೋಗದ ವಿಶೇಷತೆ ಕೇವಲ ಅದರ ಎತ್ತರದಲ್ಲಿಲ್ಲ. ಇಲ್ಲಿ ಶರಾವತಿ ನದಿ 4 ಪ್ರಮುಖ ಧಾರೆಗಳಾಗಿ ಧುಮುಕುತ್ತದೆ. ರಾಜ, ರಾಣಿ, ರೋರರ್, ರಾಕೆಟ್. ಒಂದು ಶಾಂತವಾಗಿ ಕೆಳಗೆ ಬೀಳುತ್ತಿದೆ, ಮತ್ತೊಂದು ಗರ್ಜಿಸುತ್ತಾ ಧುಮುಕುತ್ತಿದೆ, ಇನ್ನೊಂದು ಬಂಡೆಗಳ ನಡುವೆ ಸಿಡಿಯುತ್ತಾ ಸಾಗುತ್ತಿದೆ. ಅದಕ್ಕೆ ಜೋಗವನ್ನು ನೋಡಿದಾಗ ಪ್ರಕೃತಿ ತನ್ನದೇ ಆದ 4 ರೂಪಗಳನ್ನು ತೋರಿಸುತ್ತಿರುವಂತೆ ಕಾಣುತ್ತದೆ. ಆದರೆ ನೀರಿನ ಹಿಂದೆ ಇನ್ನೊಂದು ದೊಡ್ಡ ಕಥೆ ಇದೆ. ಒಂದು ಕಾಲದಲ್ಲಿ ಇಲ್ಲಿ ಬೀಳುತ್ತಿದ್ದ ನೀರನ್ನು ಜನರು ಪ್ರಕೃತಿಯ ಅದ್ಭುತವಾಗಿ ನೋಡುತ್ತಿದ್ದರು. ನಂತರ ಮನುಷ್ಯ ಮತ್ತೊಂದು ಪ್ರಶ್ನೆ ಕೇಳಿದ, ಇಷ್ಟೊಂದು ನೀರಿನ ಶಕ್ತಿಯನ್ನು ನಾವು ವಿದ್ಯುತ್ ಉತ್ಪಾದನೆಗೆ ಬಳಸಬಹುದಲ್ಲವೇ? ಅಲ್ಲಿಂದ ಶರಾವತಿ ಕಣಿವೆಯಲ್ಲಿ ಜಲವಿದ್ಯುತ್ ಯೋಜನೆಗಳ ಕಥೆ ಆರಂಭವಾಯಿತು. ನೀರಿನ ಎತ್ತರದ ಶಕ್ತಿ, ಟರ್ಬೈನ್ಗಳ ತಿರುಗುವಿಕೆ, ಜನರೇಟರ್, ವಿದ್ಯುತ್. ಅಂದರೆ ಜೋಗ ನಮಗೆ ಒಂದೇ ಸಮಯದಲ್ಲಿ 2 ಅದ್ಭುತಗಳನ್ನು ತೋರಿಸುತ್ತದೆ: ಪ್ರಕೃತಿಯ ಸೌಂದರ್ಯ ಮತ್ತು ಪ್ರಕೃತಿಯ ಶಕ್ತಿ. ನೇತ್ರಾಣಿ, ಸಮುದ್ರದ ಮಧ್ಯದ ರಹಸ್ಯಮಯ ದ್ವೀಪ. ಕರ್ನಾಟಕ ಅಂದರೆ ಬೆಟ್ಟಗಳು, ಕಾಡುಗಳು, ಅರಮನೆಗಳು ಎಂದು ನಾವು ಯೋಚಿಸುತ್ತೇವೆ. ಆದರೆ ಕರ್ನಾಟಕದ ಕರಾವಳಿಯಿಂದ ಸ್ವಲ್ಪ ದೂರ ಸಮುದ್ರದ ಮಧ್ಯದಲ್ಲಿ ಒಂದು ಪುಟ್ಟ ದ್ವೀಪವಿದೆ. ಅದೇ ನೇತ್ರಾಣಿ ದ್ವೀಪ.
ಭಟ್ಕಳದ ಸಮೀಪದ ಅರಬ್ಬಿ ಸಮುದ್ರದಲ್ಲಿರುವ ಈ ದ್ವೀಪವನ್ನು ದೂರದಿಂದ ನೋಡಿದರೆ ಸಮುದ್ರದ ಮಧ್ಯೆ ಒಂದು ಸಣ್ಣ ಕಲ್ಲಿನ ತುಂಡು ತೇಲುತ್ತಿರುವಂತೆ ಕಾಣುತ್ತದೆ. ಆದರೆ ನೀರಿನ ಕೆಳಗೆ ಹೋದರೆ ಇನ್ನೊಂದು ಪ್ರಪಂಚವೇ ತೆರೆದುಕೊಳ್ಳುತ್ತದೆ. ಸಮುದ್ರದ ಆಳದಲ್ಲಿ ಆಳವಾದ ರಚನೆಗಳು, ಬಣ್ಣ ಬಣ್ಣದ ಮೀನುಗಳು, ಸಮುದ್ರ ಜೀವಿಗಳು ಇವೆಲ್ಲ ಸೇರಿ ಅದ್ಭುತವಾದ ಅಂಡರ್ ವಾಟರ್ ವರ್ಲ್ಡ್ ಅನ್ನು ಸೃಷ್ಟಿಸಿವೆ. ಅದಕ್ಕಾಗಿಯೇ ನೇತ್ರಾಣಿ ಇಂದು ಸ್ಕೂಬಾ ಡೈವಿಂಗ್ ಮತ್ತು ಮೆರೈನ್ ಲೈಫ್ಗಾಗಿ ಪ್ರಸಿದ್ಧವಾಗಿದೆ. ಆದರೆ ಈ ದ್ವೀಪದ ಇತಿಹಾಸವು ಕುತೂಹಲಕಾರ. ನೇತ್ರಾಣಿಯನ್ನು ಸ್ಥಳೀಯವಾಗಿ ಪಿಜನ್ ಐಲ್ಯಾಂಡ್ ಎಂದು ಕರೆಯುತ್ತಾರೆ. ದ್ವೀಪದ ಬಂಡೆಗಳ ಮೇಲೆ ಹಲವು ಪಕ್ಷಿಗಳು ಆಶ್ರಯ ಪಡೆಯುತ್ತವೆ. ಮೇಲಿನಿಂದ ನೋಡಿದರೆ ಒಂದು ಚಿಕ್ಕ ದ್ವೀಪ, ಆದರೆ ಅದರ ಕೆಳಗೆ ಜೀವನದಿಂದ ತುಂಬಿರುವ ಒಂದು ದೊಡ್ಡ ಸಮುದ್ರ ಲೋಕ. ಇದೇ ನೇತ್ರಾಣಿಯ ಬ್ಯೂಟಿ. ನಮ್ಮ ಮೊದಲ ವಂಡರ್ನಲ್ಲಿ ನಾವು 2000 ವರ್ಷಗಳ ಹಿಂದಿನ ಕಲ್ಲಿನ ರಹಸ್ಯಗಳನ್ನು ನೋಡಿದೆವು. ಹಂಪಿಯಲ್ಲಿ ಒಂದು ಸಾಮ್ರಾಜ್ಯದ ನೆನಪು ಕಂಡೆವು. ಗೋಲ್ ಗುಂಬಾಜ್ನಲ್ಲಿ ಇಂಜಿನಿಯರಿಂಗ್ನ ಅದ್ಭುತವನ್ನು ಕಂಡೆವು. ಗೊಮ್ಮಟೇಶ್ವರನಲ್ಲಿ ಮಾನವನ ಆತ್ಮವಿಜಯದ ಕಥೆಯನ್ನು ಕಂಡೆವು. ಮೈಸೂರಿನ ಅರಮನೆಯಲ್ಲಿ ರಾಜಮನೆತನದ ವೈಭವವನ್ನು ಕಂಡೆವು. ಜೋಗದಲ್ಲಿ ಪ್ರಕೃತಿಯ ಶಕ್ತಿಯನ್ನು ಕಂಡೆವು. ಮತ್ತು ಈಗ ನೇತ್ರಾಣಿಯಲ್ಲಿ ಸಮುದ್ರದೊಳಗಿನ ಮತ್ತೊಂದು ಪ್ರಪಂಚವನ್ನು ಕಂಡೆವು. ಇವು ಕರ್ನಾಟಕ ಪ್ರವಾಸೋದ್ಯಮ ಅಧಿಕೃತ 7 ವಂಡರ್ಸ್ ಆಫ್ ಕರ್ನಾಟಕ. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.